ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ನೋಡೋಣ. ಎಲೆಕ್ಷನ್ ಡೇಟ್ ಅನೌನ್ಸ್ ಆಗೋಕ್ಕೂ ಮುಂಚೆಯೇ ಪೊಲಿಟಿಕಲ್ ವಾರ್ ಮಂಡ್ಯದಲ್ಲಿ ಜೋರಾಗಿ ನಡೀತಾ ಇದೆ. ಮನೆಗೆ ಬಂದವರಿಗೆ ಸುಮಲತಾ ನೀರು ಕೊಟ್ಟಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟ ಬೆನ್ನಲ್ಲೇ ಆಕ್ರೋಶಗಳು ಭುಗಿಲೆದ್ದಿತ್ತು. ರಾಜಕಾರಣಕ್ಕಾಗಿ ಸಂಬಂಧಿಕರ ನಡುವೆ ಕಿತ್ತಾಟ ಬೇಕಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆಯಿಂದ ವಿವಾದಕ್ಕೆ ಕಾರಣವಾಗಿ ಇದೆ. ಇನ್ನೊಂದು ಕಡೆ ಬೆಂಕಿ ಹೊತ್ತಿಸ್ತಾ ಇದ್ದಾರೆ ರೇವಣ್ಣ ಕೂಡ. ಅಂಬರೀಶ್ ಸತ್ತು 1 ತಿಂಗಳಾಗಿಲ್ಲ, ಅಷ್ಟರಲ್ಲಿ ಈ ರಾಜಕೀಯ ಬೇಕಿತ್ತಾ ಅಂತ ರೇವಣ್ಣ ಕೂಡ ಹೇಳಿರ್ತಕ್ಕಂಥದ್ದು. ಎಲೆಕ್ಷನ್ಗೂ ಮೊದಲೇ ಮಂಡ್ಯದಲ್ಲಿ ಈಗಾಗಲೇ ಪೊಲಿಟಿಕಲ್ ವಾರ್ ಜೋರಾದಂತೆ ಕಾಣ್ತಾ ಇದೆ. ಡಿಸಿ ತಮ್ಮಣ್ಣ ಹೇಳಿಕೆಯ ಬೆನ್ನಲ್ಲೇ ಈಗ ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ಆಕ್ರೋಶ ಕೂಡ ಭುಗಿಲೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಅಂಬರೀಶ್ ಅಣ್ಣನ ಮಗ ಅಮರ್ ಹಾಗೆ ಸಂಬಂಧಿ ವಸಂತ್ ಇಬ್ರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆಗೆ ಬಂದವರಿಗೆ ಸುಮಲತಾ ನೀರು ಕೊಟ್ಟಿಲ್ಲ ಅನ್ನುವಂತಹ ಹೇಳಿಕೆ ಕೊಟ್ಟಂತಹ ಬೆನ್ನಲ್ಲೇ ಈಗಾಗಲೇ ಅಂಬರೀಶ್ ಕುಟುಂಬಸ್ಥರು ಈಗಾಗಲೇ ಆಕ್ರೋಶವನ್ನ ಹೊರ ಹಾಕಿದ್ದು. ಈಗ ಪೊಲಿಟಿಕಲ್ ವಾರ್ ಜೋರಾದಂತೆ ಕಾಣ್ತಾ ಇದೆ. ನನ್ನ ತಂದೆ ಸಮಾನದರಲ್ಲಿ ಇರ್ತಕ್ಕಂಥ ಮಾನ್ಯ ಸಾರಿಗೆ ಸಚಿವರಾದ ಡಿ.ಸಿ. ತಮ್ಮಣ್ಣ ಅಂಕಲ್ ಅವ್ರಿಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು. ನೀವು ಒಬ್ಬರು ತಂದೆ ಸ್ಥಾನದಲ್ಲಿ ಇದ್ಕೊಂಡು, ನೀವು ರಕ್ತ ಸಂಬಂಧಿಗಳಾಗಿದ್ಕೊಂಡು ಅವ್ರನ್ನ ನೀವು ಬೇಕಾದ್ರೆ ಅವ್ರು ತಪ್ಪಾಗಿದ್ದಿದ್ರೆ ಅವ್ರು ನಿಮ್ಮ ಮಗಳ ಸಮಾನ. ನೀವು ಅವ್ರ ಮನೆಗೆ ಹೋಗಿ ನೀನು ಹಿಂಗೆಲ್ಲ ಮಾಡಬಾರ್ದು ಕಣಮ್ಮ, ನೀನು ಈ ಥರ ಇರು ಅಂತ ಹೇಳಿದಿದ್ರೆ ಅದು ಸ್ವಾಗತಾರ್ಹ. ಅದನ್ನು ಒಪ್ಪಲೇಬೇಕಾಗತ್ತೆ ನಾವು. ಅದನ್ನು ಅವರು ಏನು ಮಾಡ್ತಾರೆ ಅಂತ ನೀವು ನೋಡ್ಬೋದಿತ್ತು, ಪರಿಗಣಿಸ್ತಾರಾ ಇಲ್ಲ ನಿಮ್ಗೆ ತಿರಸ್ಕರಿಸ್ತಾರಾ ಅಂತ ನೋಡ್ಬೋದಿತ್ತು. ಆಮೇಲೆ ನಿಮ್ಮ ಹೇಳಿಕೆನ ನೀವು ಕೊಡ್ಬೋದಾಗಿತ್ತು ಮೀಡಿಯಾದವ್ರ ಮುಂದೆ. ನೀವು ಇವತ್ತು ಅವ್ರು ಒಂದು ಲೋಟ ನೀರು ಕೊಡ್ಲಿಲ್ಲ, ಎಷ್ಟು ಜನಕ್ಕೆ ನೀರು ಕೊಟ್ಟಿದ್ದಾರೆ ಅಂತಂದ್ರೆ, ಎಷ್ಟು ಜನ ಮಿನಿಸ್ಟರ್ಗಳ ಮನೆಯಲ್ಲಿ ಅವ್ರ ಹೆಂಡತಿಯರು ಬಂದು ನೀರು ಕೊಡ್ತಾರೆ, ಕಾಫಿ ಕೊಡ್ತಾರೆ, ಊಟ ಬಡಿಸ್ತಾರೆ. ಅವ್ರೇನು ಸಾಮಾನ್ಯ ಜನನ? ನಮ್ಮಂತ ಮಾಮೂಲಿ ಸಾಮಾನ್ಯ ಮನುಷ್ಯರುಗಳಾದ್ರೆ ಬನ್ನಿ ಇವಾಗ ಬಂದ್ರ ಕೂತ್ಕೊಳ್ಳಿ ಅಂತ ಅಂತಾರೆ. ಅವರು ಒಂದು ದೊಡ್ಡ ಲೆವೆಲಲ್ಲಿ ಇರ್ತಕ್ಕಂಥವ್ರು ಎಷ್ಟು ಜನ ಬಂದು ಯಾರ್ಯಾರ ಮನೇಲಿ ಅವ್ರು ಬಂದು ಅವ್ರವ್ರ ಹೆಂಡತಿಯರು ನೀರು ಕೊಡ್ತಾರೆ, ಕಾಫಿ ಕೊಡ್ತಾರೆ, ಊಟ ಬಡಿಸ್ತಾರೆ. ಇನ್ಕ್ಲೂಡಿಂಗ್ ನಿಮ್ಮ ಮನೇಲೂ ನಮ್ಮ ಆಂಟಿನೇ ಆಗಿರ್ಬೋದು, ಗೊತ್ತಿರುವಂಥವ್ರನ್ನ ಮಾತಾಡ್ಸ್ಬೋದು. ಗೊತ್ತಿಲ್ದೇನೆ ಬರುವಂಥವ್ರನ್ನ ಯಾರನ್ನ ನಿಮ್ಮ ಕಷ್ಟ ಏನು, ನಿಮ್ಮ ಸುಖ ಏನು ಅಂತ ಕೇಳ್ಬಿಡ್ತಾರ ಬಂದು. ನೀವೇ ಹೇಳಿ, ಉದಾಹರಣೆ ಕೊಡಿ, ನಿಮ್ಮ ಮನೆಯದ್ನೇ ಉದಾಹರಣೆ ತಗೊಳ್ಳಿ. ಬೇರೆಯವ್ರ ಮನೆಯದ್ದು ಬೇರೆಯವ್ರ ವಿಚಾರ ನಮಗೆ ಬೇಕಾಗಿಲ್ಲ. ಈ ಮಾತಾಡಿರೋದು ನಿಜವಾಗ್ಲೂ ಎಷ್ಟು ಕೀಳ್ಮಟ್ಟದ ಮಾತಾಗುತ್ತೆ ಅಂತ ಅಂದ್ರೆ, ಚಿತ್ರರಂಗದಿಂದ ಬಂದ್ಬಿಟ್ರೆ ಚಿತ್ರರಂಗದಿಂದ ಬಂದವ್ರೇನು ತಪ್ಪಾಗಿ ಇಲ್ಲ ಕೆಟ್ಟದಾಗಿ ನೋಡ್ಬೇಕು ಅಂತ ಏನಿಲ್ಲ. ಈಗೇನ್ ನಿಮ್ಮ ಪಕ್ಷದಿಂದ ನಿಲ್ಲಿಸ್ತಾ ಇದ್ದೀರೋ ಅವರು ಕೂಡ ಚಿತ್ರರಂಗದಿಂದ ಬಂದಿರುವಂತವ್ರೆ. ಮುಖ್ಯಮಂತ್ರಿ ಏನಾಗಿದಾರೋ ಮುಖ್ಯಮಂತ್ರಿಯವರು ಕೂಡ ಚಿತ್ರರಂಗದಿಂದ ಬಂದಿರುವಂತವ್ರೆ. ಈ ಮಾತನ್ನ ನೀವು ಕ್ಷಮೆ ಕೇಳಿದ್ರು ಕೂಡ ವಾಪಸ್ ತಗೊಳಕ್ಕಾಗಲ್ಲ, ನೋವನ್ನ ಮತ್ತೆ ನೀವು ಬರ್ಸಕ್ಕೂ ಆಗಲ್ಲ. ಈ ತರ ಮಾತನ್ನ ಇನ್ನೊಂದ್ಸಲ ಹೇಳಿಕೆ ಕೊಡಕ್ ಹೋಗ್ಬೇಡಿ. ನಿಮ್ಮ ಮೇಲೆ ಇಟ್ಟಿರುವಂತ ಗೌರವ ಈಗ ಸಂಬಂಧಿಕರಾದ್ಮೇಲೆ ಈ ಪಕ್ಷಕ್ಕೋಸ್ಕರ ಸಂಬಂಧ ಕಳ್ಕೊಳ್ಳೋದು ದೊಡ್ಡತನ ಅಲ್ಲ. ಇವತ್ತು ಒಂದು ಪಕ್ಷ ಬರುತ್ತೆ, ಒಂದು ಪಕ್ಷ ಹೋಗುತ್ತೆ. ನಾವೇ ನಿಮ್ಗೋಸ್ಕರ 20 ವರ್ಷದಲ್ಲಿ 3 ಪಕ್ಷಕ್ಕೂ ಓಡಾಡಿದೀವಿ. 3 ಪಕ್ಷದಲ್ಲೂ ನಾವು ಕೆಲಸ ಮಾಡಿದೀವಿ. ಯಾವುದೇ ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡಲಿಲ್ಲ. ನಮ್ಮ ರಕ್ತ ಸಂಬಂಧ ಇದು, ನಮ್ಮ ರಕ್ತ ಸಂಬಂಧಿಗಳು ನೀವು ಅಂತ ನಾವು ಓಡಾಡಿರೋದು. ನಿಮ್ಮ ಹತ್ರ ಇಲ್ಲಾಂದ್ರೆ ಏನೋ ಎಲ್ಪ್ ತಗೊಳಕ್ಕೋ, ನಿಮ್ಮ ಹತ್ರ ಫೇವರ್ ಆಗಕ್ಕೋ ನಾವು ಆ ಥರ ಯಾವ ಕೆಲಸನೂ ಮಾಡಲಿಲ್ಲ ಇದುವರೆಗೂ. ನಿಮಗೂ 4 ಜನ ಹೆಣ್ಮಕ್ಳಿದ್ದಾರೆ, ಅವರು ನಿಮ್ಮಲ್ಲಿ ಒಬ್ರು ಹೆಣ್ಮಗಳೇ ಆಗ್ಬೇಕು. ಸಂಬಂಧದಲ್ಲಿ ಹೋಲಿಸ್ಕೊಂಡ್ರೆ ಅವರು ನಿಮ್ಮ ಮಗಳೇ, ನಾನು ನಿಮ್ಮ ಮಗಳೇ, ಅವರು ನಿಮ್ಮ ಮಗಳೇ.
ಮಗಳನ್ನೇ ನೀವು ಅಪ್ಪನೇ ಮಗಳ ಬಗ್ಗೆ ಈ ತರ ಮಾತಾಡಿದಾಗ ಎಷ್ಟು ನೋವಾಗುತ್ತೆ ಅಂತ ಅದು ನಿಮ್ಗೂ ಗೊತ್ತಿರ್ಬೇಕು. ಹಂಗಾಗಿ ಈ ಮಾತುಗಳನ್ನ ಎಲ್ಲೂ ನೀವು ಆಡಕ್ ಹೋಗ್ಬೇಡಿ. ಅಧಿಕಾರಕ್ಕೋಸ್ಕರ, ಸೀಟಿಗೋಸ್ಕರ, ನಿಮ್ಮ ಸಚಿವ ಸ್ಥಾನಕ್ಕೋಸ್ಕರ ಈ ತರ ಮಾತಾಡಕ್ ಹೋಗ್ಬೇಡಿ. ಅದೇ ನಮ್ಮ ಭಾವನ ದೊಡ್ಡತನ ಏನಿತ್ತು, ಅವ್ರದೇ ಬೇರೆ ಪಕ್ಷ ಆದ್ರೂ ನಿಮ್ದೇ ಕಾರಲ್ಲಿ ಬಂದು, ನಿಮ್ದೇ ಮನೇಲಿ ಬಂದು ತಿಂಡಿ ತಿನ್ಕೊಂಡು ನಿಮ್ಮ ಇದ್ರಲ್ಲೇ ಬಂದು ವೋಟ್ ಮಾಡ್ತಿದ್ರು. ಯಾಕೆ? ಸಂಬಂಧ ಪಕ್ಷ ಬೇರೆ ಅಂತ. ಆ ದೊಡ್ಡತನ ಉಳಿಸ್ಕೊಳ್ಳಿ. ಇಲ್ಲಿ ಯಾವುದೇ ರಾಜಕೀಯದಲ್ಲಿ ನಿಮ್ ಪಕ್ಷ ಇದ್ ಮಾಡಿದಾರೆ, ನಮ್ಮ ಪಕ್ಷ ಏನ್ ಮಾಡೋರು ಅಂತ ನಾನು ಹೇಳ್ತಾ ಇಲ್ಲ. ಪಕ್ಷನೂ ಬೇಕಾಗಿಲ್ಲ, ಇಲ್ಲಿ ಯಾವ ಸ್ಥಾನಮಾನನೂ ಬೇಕಾಗಿಲ್ಲ. ಅದಕ್ಕೆ ಜನ ಇದ್ದಾರೆ, ತೀರ್ಮಾನ ಮಾಡ್ತಾರೆ. ನಿಮ್ಮನ್ನ ಮಿನಿಸ್ಟರ್ ಮಾಡ್ಬೇಕಾದ್ರೂ ಜನನೇ ಕಾರಣ, ಈಗ ಅವ್ರನ್ನ MP ಮಾಡ್ಬೇಕಾದ್ರೂ ಜನನೇ ಕಾರಣ. ಅದನ್ನ ಜನ ತೀರ್ಮಾನ ಮಾಡ್ತಾರೆ. ನೀವು ದಯಮಾಡಿ ಇಂಥ ಹೇಳಿಕೆಗಳನ್ನ ಕೊಡಕ್ ಹೋಗ್ಬೇಡಿ ಅಂತ ನಾನು ಕೇಳ್ಕೊತೀನಿ. ಅಂಬರೀಷ್ ಅನ್ನ ಸಚಿವ ಸ್ಥಾನ ಕೊಡಬೇಕು, ನಿಮ್ಗೆಲ್ಲ ಗ್ರ್ಯಾಂಟ್ ಕೊಡೋಕೆ, ನಿಮ್ಗೆಲ್ಲ ಆ ಊರಿಗೆ, ರಾಮನಗರಕ್ಕೆ, ಚನ್ನಪಟ್ಟಣಕ್ಕೆ, ಮಳವಳ್ಳಿಗೆ ಅನುದಾನ ಕೊಡಕ್ಕೆ ಅವ್ರಿಗೆಲ್ಲ ದುಡ್ಡು ಪೇ ಮಾಡೋಕೆ ಈಗ ಮಿನಿಸ್ಟರ್ ಬೇಡ ಅಂದ್ಬಿಟ್ರು. ಕಾರಣ ಏನೂ ಇಲ್ಲ. ತಮ್ಮಣ್ಣನ ಮಗ, ತಮ್ಮಣ್ಣನ ಸೊಸೆ ಪ್ರೆಸ್ಟೀಜ್ ಪ್ಲಾಟ್ ಹೋಗಿ ಗೊಪ್ಪೆ ಕೊಟ್ಟು ಅವ್ರಿಗೆ ಕಂಗ್ರಾಜಲ್ಲಿ ಬಂದ್ರು. ಅದೇ ಒಂದು ಉದಾಹರಣೆ. ಅಂಬರೀಷ್ ಅಣ್ಣ ಹೋಗಿಲ್ಲ, ಇವ್ರು ಹೋದ್ರು. ಇವತ್ತು ನೀರು ಕೊಟ್ಟಿಲ್ಲ ಅಂದ್ರೆ ಅವರು ನೀರು ಕೊಡದೇನೆ ಹೋಟ್ಲಿಂದ ಕಳಿಸ್ಬಿಟ್ರ, ಊಟ ಕೊಡದೇನೆ ಕಳಿಸ್ಬಿಟ್ರ. ಇವನ್ನೆಲ್ಲ ಮಾತಾಡಬೇಕು ಅಂದ್ರೆ ನಮ್ಮ ಸಾಹೇಬ್ರಿಗೆ ವಯಸ್ಸಾಯ್ತು, ತಾಳ್ಮೆಯಿಂದ ಮಾತಾಡಬೇಕು. ನಾವು ಸಂಬಂಧಿಕರು, ಸಂಬಂಧನ ಉಳಿಸ್ಕೊ ಹೋಗ್ಬೇಕು. ಪಕ್ಷ ಇವತ್ತು ಇರುತ್ತೆ, ಹೋಗುತ್ತೆ, ಗೆಲ್ತೀವಿ, ಸೋಲ್ತೀವಿ, ಅದಲ್ಲ. ನಮ್ಮ ಸಂಬಂಧತನ ಉಳಿಸ್ಕೋಬೇಕು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿರೋದೇನು ಗೊತ್ತಾ? ಮಂಡ್ಯ, ಹಾಸನ ಅಷ್ಟೇ. ಸುಮಲತಾ, ನಿಖಿಲ್ ಅಲ್ಲ, ಮಂಡ್ಯ, ಹಾಸನ ಅಂತ ನೋಡೋಣ. ಈಗ 7 ಜನ ಶಾಸಕರಿದ್ದಾರೆ, MLC ಇದ್ದಾರೆ, ಭದ್ರಕೋಟೆ ಅಂತ ಕೊಟ್ಟಿದ್ದಾರೆ. ನಮ್ಮದ್ಗೆ ಹತ್ರ ಕೋಟೆನೂ ಇಲ್ಲ. ಅವ್ರು ಹೇಳಿದ್ದಾರೆ ಮೊನ್ನೆ ನನಗೆ ಜನಬಂಬಲ ಇದೆ. ಆ ಜನಬಂಬಲದ ಮುಂದೆ ಬಂದು ಫೇಸ್ ಮಾಡ್ಲಿ. ಅದಕ್ಕೆ ಬಿಟ್ಟು ಇಲ್ಲಕ್ಕೆ ಸಲ್ಲದ್ದು ಯಾಕೆ? ಅವ್ರು ನೀರು ಕೊಡ್ತಾರ, ಊಟ ಕೊಡ್ತಾರ, ಯಾಕೆ ಬೇಕಾವೆಲ್ಲ? ನೇರವಾಗಿ ಹೇಳ್ಬೇಕು. ಈಗ ಹೇಳಿದ್ರು ನಮ್ಮ ಮುದುಕಿಯವರು, ನಮಗೆ ಸಂಬಂಧಿಕರು, ನಮಗೆ ಮಾವನೋ ಹಣ್ಣನೋ ಹಾಕಬೇಕು, ಬಂದು ನೀನು ಈಗ ನಡ್ಕಮ್ಮ, ಈಗ ನೀರು ಕೊಡಮ್ಮ, ಊಟ ಕೊಡಮ್ಮ, ಟೀ ಕೊಡಮ್ಮ ಅಂತ ಹೇಳಿದ್ರೆ ನಾನು ನಡ್ಕೊತಿದ್ದೆ ಅಂತ ಸುಮಲತೋರು ಇವತ್ತು ಹೇಳಿದ್ದಾರೆ ಮಳವಳ್ಳಿಯಲ್ಲಿ. ಇದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಇವತ್ತು ಯಾರ್ದೋ ಮಾತಿಗೆ, ಯಾರೋ ಕೇಳ್ಕೊಂಡು, ಯಾರೋ ಇದಕ್ಕೆ